ನಿಮ್ಮ ಕ್ಲೋಸ್ ಫ್ರೆಂಡ್ ಹಾ ಸಂತೋರು ಮೊನ್ನೆ ಕುಣಿಗಲದಲ್ಲಿ ಕಾರ್ ಆಕ್ಸಿಡೆಂಟ್ ಆಯ್ತು. ತುಂಬಾ ಬೇಜಾರಾಯ್ತು. ಆಮೇಲೆ ನಂದು ಫೋನ್ಗಳು ಸ್ವಿಚ್ ಆಫ್ ಆಗ್ತೈತೆ. ನಮ್ಮ ಹುಡುಗರ ಕೈಯಲ್ಲಿ ಮಾತಾಡಿಸಿದ್ದೆ. ನಾನು ಹೋಗ್ತೀನಿ ಅವ್ರನ್ನ ಮೀಟ್ ಆಗಕ್ಕೆ, ಇಲ್ಲೇ ಕರ್ಸ್ಕೊಂತೀನಿ. ಅವತ್ತೇ ಹೇಳಿದ್ದೆ ನಾನು ಯಾವತ್ತೂ ಜೊತೆಗೆ ಇರ್ತೀನಿ ಅಂತ. ಅದು ಇವ್ರು ಹೋಗಿ ಹೊಡೆದಿರೋದಲ್ಲ, ಅದು ಹಿಂದೆಯಿಂದ ಬಂದು ಹೊಡೆದಿರೋದು, ಅದರಲ್ಲೇ ಕ್ಲಿಯರ್ ಆಗಿ ಐತೆ. ಆಮೇಲೆ ನೋಡ್ರಿ ಏನಂತಂದ್ರೆ, ಕಷ್ಟಗಳು ಯಾವಾಗ ಭಗವಂತನ ಕೊಡ್ತಾನೆ ಅಂತಂದ್ರೆ, ನೀನ್ ಇದನ್ನ ಫೇಸ್ ಮಾಡಿ ಹೆಂಗ್ ಮುಂದಕ್ಕೆ ಬರ್ತೀಯ ಅನ್ನೋದಕ್ಕೆ ಅಷ್ಟೇನೇನೆ, ಬೇರೆ ಇನ್ನೇನು ಇಲ್ಲ. ಪಾಪ ಗಂಡ ಹೆಂಡತಿ ಇಬ್ರು ಊರಿಗೆ ನಾವು ಹೋಗ್ತಾ ಇರೋ ಸಮಯದಲ್ಲಿ ಏನಾಗಲ್ಲ, ಭಗವಂತನು ಎಲ್ಲ ಐತಪ್ಪ ಅದು. ಹಾ ಇಲ್ಲ, ಏನು ಇಲ್ಲ, ಕರ್ನಾಟಕ ಜನತೆ ಐತೆ ನಿಮ್ ಜೊತೆ, ನಾವಿದ್ದೀರಿ, ಏನೂ ಆಗಲ್ಲ. ಅದು ಏನು ಮುಂದಕ್ಕೆ ಏನೇನು ಮಾಡಬೇಕೋ ಅದರಲ್ಲಿ ಅವ್ರ ಜೊತೆ ಇದ್ದು ಇದು ಮಾಡೋಣ. ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅಂತ ಕಾನೂನು ಅಲ್ಲೇ ಐತೆ ಅಲ್ವಾ, ಯಾರೇ ಇರ್ಬೋದು. ಪಾಪ ಅವರು ಏನೋ ಅದು ಆ ಸಂದರ್ಭ, ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕವಾಗಿ ಆಗೋದು, ಹೇಳ್ಬಿಟ್ಟು ಮಾಡೋದಲ್ಲ. ಆ ಕಾರಣಕ್ಕೆ ಏನೋ ಇಬ್ರಿಗೂ ಒಳ್ಳೇದಾಗಲಿ. ಯಾಕಂತಂದ್ರೆ ಇವಾಗ ಅವ್ರನ್ನ ನಂಬಿ ಅವ್ರ ಕುಟುಂಬ ಇತ್ತು, ಇವಾಗ ಇವ್ರು ಪಾಪ ಇವಾಗ ಬೆಳೀತಾ ಇದ್ದವ್ರು ಅಲ್ವಾ. ಭಗವಂತನ ಇಬ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ.